ನಿಂತ್ಕೊಂಡು ಇಡೀ ಜಪಾನ್ ನೋಡ್ಬೋದು. ಅದಕ್ಕೆ ನೆಕ್ಸ್ಟು ಹಾಫ್ ಫಾರ್ಚೂನ್ ಅಂತೆ. ಸ್ಕೈಟ್ರಿ ಇವಾಗ ನಾವು ಊಟ ಮಾಡ್ತಾಯಿದ್ದೀವಿ. ಹಾಯ್, ಎಲ್ರಿಗೂ ನಮಸ್ಕಾರ, ಕೊನ್ನಿಚಿವಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೇ 1 ಆಫ್ ಗೋಯಿಂಗ್ ಔಟ್ ನಮ್ಮ ಪೇರೆಂಟ್ಸ್ ಜೊತೆ. ಸೊ ಇವತ್ತೇನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಅಸಕುಸ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಫೇಮಸ್ ಸೆನ್ಸೋಜಿ ಟೆಂಪಲ್ ಇದೆಯಲ್ಲ ಅಲ್ಲಿಗೆ. ಸೊ ಅಲ್ಲಿಂದ ಹತ್ತಿರ ಆಗೋದು ಸ್ಕೈಟ್ರಿ. ಇವೆರಡು ಕವರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಬೇಕು, ಇವಳನ್ನ ಇಟ್ಕೊಂಡು ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಪ್ಲೇಸಸ್ ನೋಡ್ಕೊಂಡು ಬರೋದು. ಎಲ್ಲ ಸೆನ್ಸೋಜಿ ಟೆಂಪಲ್ ನೋಡಿರ್ತೀರ ಅಂದ್ಕೊತೀನಿ. ಇಟ್ಸ್ ಒನ್ ಆಫ್ ದ ಫೇಮಸ್ ಆ್ಯಂಡ್ ಟೂರಿಸ್ಟ್ ಯಾರೇ ಬಂದರೂ ಕೂಡ ಅದು ನೋಡ್ತಾರೆ. ಸೊ ನಾನು ನಿಮಗೆ ಅದನ್ನೇ ತೋರಿಸ್ತೀನಿ. ಆ್ಯಂಡ್ ವಿ ವಿಲ್ ಗೋ ಫಾರ್ ಸ್ಕೈಟ್ರಿ, ಒನ್ ಆಫ್ ದ ಲಾರ್ಜೆಸ್ಟ್ ಬಿಲ್ಡಿಂಗ್ ವರ್ಲ್ಡಲ್ಲಿ. ಸೊ ನಿಮಗೆ ಅದನ್ನು ತೋರಿಸ್ತೀನಿ. ಕಮ್ ಲೆಟ್ಸ್ ಗೋ. ಹೇಳು ಹಾಯ್ ಹೇಳು. ಹಾಯ್ 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 ಹಾಯ್. ನಾವು 2 ಟ್ರೈನ್ಸ್ ಚೇಂಜ್ ಮಾಡ್ಕೊಂಡು ಹೋಗಬೇಕು. ಅಸಕುಸ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಹತ್ತಿರ ಆಗುತ್ತೆ. ಸೊ ಲೆಟ್ಸ್ ಗೋ. ಈಗ ಅಸಕುಸ ಸ್ಟೇಷನಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಫಸ್ಟ್ ಸೆನ್ಸೋಜಿ ಟೆಂಪಲ್ ವಿಸಿಟ್ ಮಾಡೋಣ ಅಂತಿದ್ದೀವಿ. ನನ್ನ ಮಗಳು ಮಲ್ಕೊಂಡು, ಇವರಿಬ್ಬರು ಫುಲ್ ಬರೀ ಪಿಕ್ಚರ್ಸ್ ತೆಗೆಯೋದು ಮಾಡ್ಕೊಂಡಿದ್ದಾರೆ. ಸೊ ಓಕೆ, ಹೋಗೋಣ ಈಗ ಸೆನ್ಸೋಜಿ ಟೆಂಪಲ್. ಟೈಮ್ ಮೋಚಿ ಟ್ರೈ ಮಾಡ್ತಿದ್ದಾರೆ. ಚೆನ್ನಾಗಿದೆ. ಇಲ್ಲೆಲ್ಲ ಹಂಗೆ ಬರೋದು. ನಾವಪ್ಪ ಟ್ರೈ ಮಾಡ್ತಾರೆ. ಹೆಂಗಿದೆ ಡ್ಯಾಡಿ? ಹೆಂಗಿದೆ? ಇದನ್ನ ಪಗೋಡ ಅಂತಾರೆ. ಇದು ಟೆಂಪಲ್ಲು. ಟಾಲೆಸ್ಟ್ ಟವರ್ ಅಂತ ಹೇಳಿದ್ರಲ್ಲ, ಅದೇ ಕಾಣಿಸ್ತಾ ಇದೆಯಲ್ಲ ನೋಡಿ. ಅದು ಅಲ್ಲಿ ಮೇಲಿಂದ ನಾವು ನಿಂತ್ಕೊಂಡು ಇಡೀ ಜಪಾನ್ ನೋಡ್ಬೋದು. ಅದಕ್ಕೆ ನೆಕ್ಸ್ಟ್ ಹೋಗೋದು. ಇದೇ ನೋಡಿ ದ ಫೇಮಸ್ ಸೆನ್ಸೋಜಿ ಟೆಂಪಲ್. ಬಂದು ಟೂರಿಸ್ಟ್ಗಳು ಇದಕ್ಕಂತೂ ವಿಸಿಟ್ ಮಾಡೇ ಮಾಡ್ತಾರೆ. ಸೆನ್ಸೋಜಿ ಟೆಂಪಲ್ ಒಳಗಡೆ ಎಲ್ಲ ಹೆಂಗಿದೆ, ಯಾವ ಥರ ಇದೆ, ಟೆಂಪಲ್ ಯಾವ ಥರ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕಮ್ ಲೆಟ್ಸ್ ಗೋ. ಈ ಸೆನ್ಸೋಜಿ ಟೆಂಪಲ್ ಬಂದು ಟೋಕಿಯೋದು ಒನ್ ಆಫ್ ದ ಓಲ್ಡೆಸ್ಟ್ ಬುದ್ಧಿಸ್ಟ್ ಟೆಂಪಲ್ ಇದು. ಈ ಟೆಂಪಲ್ಗೆ ನೀವು ಹೆಂಗೆ ಬರಬೇಕು ಅಂದರೆ ಅಸಕುಸ ಸ್ಟೇಷನ್ ಅಂತ ಇರುತ್ತೆ. ಅಸಕುಸ ಸ್ಟೇಷನಲ್ಲಿ ಇಳ್ಕೊಂಡು ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸು ಸೆನ್ಸೋಜಿ ಟೆಂಪಲ್ ಅಂತ ರೂಟ್ ಮ್ಯಾಪ್ ಹಾಕ್ಕೊಂಡ್ರೆ ನಿಮಗೆ ಆಕ್ಸೆಸ್ ಆಗುತ್ತೆ, ವಾಕಬಲ್ ಡಿಸ್ಟೆನ್ಸು. ಆಮೇಲೆ ಈ ಜಪಾನಲ್ಲಿ ಟೆಂಪಲ್ ಕಲ್ಚರ್ ಬಂದು ಡಿಫ್ರೆಂಟ್ ಆಗಿರುತ್ತೆ. ನಾವೆಲ್ಲ ಚಪ್ಪಲಿ ಬಿಚ್ಚಿ ನಾನ್ ವೆಜ್ ತಿಂದಿರೆ ಎಣ್ಣೆ ಕುಡಿದಿರೆ ಎಲ್ಲ ಟೆಂಪಲ್ಗೆ ಹೋಗ್ತೀವಿ. ಬಟ್ ಇಲ್ಲಿ ಆ ಥರ ಅಲ್ಲ. ಇಲ್ಲಿ ನಿಮಗೆ ಆರಾಮಾಗಿ ಚಪ್ಪಲಿ ಹಾಕ್ಕೊಂಡೆ ಒಳಗೆಲ್ಲ ಓಡಾಡ್ಬೋದು. ಯೂಶ್ವಲಿ ಚಪ್ಪಲಿ ಬಿಚ್ಚಿ ಹೋಗೋದೇ ಇಲ್ಲ ಯಾರು, ಚಪ್ಪಲಿ ಹಾಕ್ಕೊಂಡೆ ಹೋಗ್ತಾ ಇದ್ದಾರೆ, ನೀವು ನೋಡ್ಬೋದು. ಆಮೇಲೆ ನೀವು ನಾನ್ ವೆಜ್ ಎಲ್ಲ ಆ ಸ್ಟ್ರೀಟ್ಸಲ್ಲೆಲ್ಲ ಬರೀ ನಾನ್ ವೆಜ್ ಇರುತ್ತೆ ಅಥವಾ ಡ್ರಿಂಕ್ಸ್ ಇರುತ್ತೆ. ಈ ಥರ ಎಲ್ಲ ಕುಡ್ಕೊಂಡು ನಾನ್ ವೆಜ್ ತಿನ್ಕೊಂಡು ಮಾಡ್ಕೊಂಡೆ ಟೆಂಪಲಿಗೆ ಬರ್ತಾರೆ. ಓಕೆ, ಟೆಂಪಲ್ ವಿಸಿಟ್ ಎಲ್ಲ ಮುಗೀತು. ಅದಾದಮೇಲೆ ಆಚೆ ಕಡೆ ಬಂದರೆ ನಮಗೆ ಇಲ್ಲಿ ಈ ಥರ ಕಾಣಿಸುತ್ತೆ. ಇದು ಬಂದು ಒಮಿಕುಜಿ ಅಂತ ಹೇಳ್ತಾರೆ. ಒಮಿಕುಜಿ ಅಂದರೆ ಫಾರ್ಚ್ಯೂನ್ ಸ್ಲಿಪ್ಸ್ ಅಂತ. ಅಂದರೆ ನಿಮ್ಮದು ಫಾರ್ಚ್ಯೂನ್ ಹೇಳುತ್ತೆ, ಏನು ಗುಡ್ ಫಾರ್ಚ್ಯೂನ್ ಬಂದಿದೆಯಾ ಈ ವರ್ಷಕ್ಕೆ ಪೂರ್ತಿ ಆ ಫಾರ್ಚ್ಯೂನ್ ಹೇಳುತ್ತೆ. ಗುಡ್ ಬಂದಿರುತ್ತಾ, ಬ್ಯಾಡ್ ಬಂದಿರುತ್ತಾ, ಇಲ್ಲ ಅಂದರೆ ಹಾಫ್ ಆ್ಯಂಡ್ ಹಾಫ್ ಅಂತಲೂ ಬಂದಿರುತ್ತೆ. ಸೊ ಈ ಥರ ನೀವು ಅಲ್ಲಿ ಕಾಯಿನ್ ಹಾಕಿ ನೀವು ತೊಗೊಬೇಕು. ಅದನ್ನು ನಾನು ನಿಮಗೆ ಹೆಂಗೆ ತೊಗೊಳ್ಳೋದು ಅಂತ ತೋರಿಸ್ತೀನಿ. ಕಾಯಿನ್ ಹಾಕಿ 100 ಕಾಯಿನು ಹಾಕ್ಬಿಟ್ಟು ಬೇಡ್ಕೊಂಡು ಆಮೇಲೆ ಶೇಕ್ ಮಾಡಿ ಒಂದು ಕಡ್ಡಿ ಥರ ಆಚೆ ಬರುತ್ತೆ. ಸೊ ಇದರಲ್ಲಿ ನಂಬರ್ ಬರೆದಿರ್ತಾರೆ. ಇಲ್ಲಿ ಇದು ಬಂದು 37 ನಂಬರ್ ಬರೆದಿರ್ತಾರೆ. 37 ಇಲ್ಲಿದೆ ನೋಡಿ. ಇದು ಹೇಳ್ಕೊಂಡು ಇದನ್ನು ತೊಗೊಬೇಕು ನಾವು.
ಹಾಫ್ ಫಾರ್ಚ್ಯೂನ್ ಅಂತೆ. ಸೊ ಈಗ ಇದರಲ್ಲಿ ಗುಡ್ ಫಾರ್ಚ್ಯೂನ್ ಬಂದಿದ್ರೆ ನಾವು ಹಿಡ್ಕೋಬೇಕು, ಬ್ಯಾಡ್ ಫಾರ್ಚ್ಯೂನ್ ಬಂದಿದ್ರೆ ಇಲ್ಲಿ ಟೈ ಮಾಡಬೇಕು. ಇಲ್ಲಿ ದಾರ ಇಟ್ಟಿರ್ತಾರೆ, ಅಲ್ಲಿ ಆ ಕಡೆ ಹೋಗ್ಬಿಟ್ಟು ಕಟ್ಬಿಟ್ಟು ಬರಬೇಕು. ಆದಮೇಲೆ ಮತ್ತೆ ಕಡ್ಡಿನ ವಾಪಸ್ಸು ಒಳಗಡೆ. ಎಸ್, ನೋಡಿದ್ರಲ್ಲ ಒಮಿಕುಜಿ ಹೆಂಗೆ ತೊಗೊಳೋದು ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಈ ಪ್ಲೇಸಿಗೆ ಬಂದಾಗ ನೀವು ಇದನ್ನು ಟ್ರೈ ಮಾಡಿ ನನಗೆ ಹೇಳಿ ಯಾವ ಫಾರ್ಚ್ಯೂನ್ ಬಂದಿತ್ತು ನಿಮಗೆ ಅಂತ ಅಂದ್ಬಿಟ್ಟು ಕಮೆಂಟ್ಸಲ್ಲಿ ನಂಗೆ ಕಮೆಂಟ್ ಮಾಡಿ. ಈಗ ನೀವು ನೋಡ್ತಾ ಇರೋದು ನಕಾಮಿಸೆ ಸ್ಟ್ರೀಟ್ ಅಂತ ಅಂದ್ಬಿಟ್ಟು. ಇದೇ ಸ್ಟ್ರೀಟ್ ಫುಲ್ಲು ಫುಡ್ಡು, ಸೊವನಿಯರ್ಸು, ಗಿಫ್ಟ್ಸು, ಆಮೇಲೆ ಡ್ರಿಂಕ್ಸು, ಈ ಥರ ಸ್ಮಾಲ್ ಶಾಪ್ಸ್ ಎಲ್ಲ ಇರುತ್ತೆ. ಈಗ ಸೆನ್ಸೋಜಿ ಟೆಂಪಲ್ ಮುಗೀತು. ಸೊ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಟೋಕಿಯೋ ಸ್ಕೈ ಟ್ರೀ. ಸೊ ಟೋಕಿಯೋ ಸ್ಕೈ ಟ್ರೀಯಿಂದ ಫುಲ್ ಇಡೀ ಜಪಾನ್ನೇ ನೋಡ್ಬೋದು, ಅಷ್ಟು ಚೆನ್ನಾಗಿದೆ. ನಮಗೆ ಟೋಕಿಯೋ ಟವರ್ಗಿಂತ ಟೋಕಿಯೋ ಸ್ಕೈ ಟ್ರೀ ತುಂಬ ಇಷ್ಟ. ಸಕುರ ಮಲ್ಕೊಂಡಿದ್ದಾಳೆ, ಎದ್ದಿಲ್ಲ. ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಆ್ಯಕ್ಚುಲಿ ಇಲ್ಲಿಂದ ಹತ್ರನೇ ಇದೆ. ನೀವು ಈ ಪ್ಲೇಸಿಗೆ ಅಸಕುಸ ಬಂದರೆ ಇದು ಕವರ್ ಮಾಡ್ಬೋದು, ಅದು ಕೂಡ ಕವರ್ ಮಾಡ್ಬೋದು. 3 ಸ್ಟಾಪಿಗೆ ಬಂದ್ವಿ ಟೋಕಿಯೋ ಸ್ಕೈ ಟ್ರೀ. ಇವಾಗ ನಾವು ಊಟ ಮಾಡ್ತಾಯಿದ್ದೀವಿ. ಲಂಚ್ ಬಾಕ್ಸ್ ತೊಗೊಂಡು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ಕೊಂಡು ಎಲ್ಲ ಊಟ ಮಾಡ್ಕೊಂಡು ನೋಡಿ. ಸಕುರಾಗ ಮಾತ್ರ ರೈಸ್ ಬಾಲ್. ನೀನು ತಗೋ, ಆಯ್ತು ನೀನೇ ತಗೋ. ತಗೋ ತಿನ್ಬೇಕು, ಇಲ್ಲಿ ಇಟ್ಕೊಂಡೆ. ಹಾಕೋ ಬಾಯ್ಗೆ ಹಾಕೋ. ನಾವು ಫುಡ್ಡೆಲ್ಲ ಅಡ್ಜಸ್ಟ್ ಆಗಿಲ್ವಲ್ಲ, ಸೊ ಅದಕ್ಕೋಸ್ಕರ ಬಾಕ್ಸ್ ತಿಂತಾ ಇದ್ದೀವಿ. ನಾವು ಒಂದೊಂದೇ ಫುಡ್ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ನೋಡಬೇಕು. ಇಲ್ಲೆಲ್ಲ ಸ್ವಲ್ಪ ಸುಶಿ, ರಾಮನ್ ಇಂಥ ಫೇಮಸ್ಸು. ಸಕುರ ನೋಡ್ಬೇಕಂತ. ಹಾಯ್ ಹೇಳು, ನಮಸ್ತೆ ಹೇಳು. ಸಕುರ ಬಿಸಿ ಮೀಟಿಂಗ್. ಊಟ ತಿಂತಿದ್ಯಲ್ಲಮ್ಮ? ನಮ್ಮ ತಿಂತಿದ್ಯಾ? ಲೆಟ್ಸ್ ಗೋ ಟು ಸ್ಕೈ ಟ್ರೀ. ಬಾಯ್. ಇದೇ ನೋಡಿ ಟೋಕಿಯೋ ಸ್ಕೈ ಟ್ರೀ. ಇದು ಜಪಾನಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಅಂಡ್ ಟಾಲೆಸ್ಟ್ ಬಿಲ್ಡಿಂಗ್. ಟೋಕಿಯೋ ಸ್ಕೈ ಟ್ರೀ ಅನ್ನೋ ಸ್ಟಾಪೇ ಬರುತ್ತೆ. ಸೊ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಅಪೋಸಿಟೇ ಇರೋದು, ಹತ್ರನೇ ಇರುತ್ತೆ. ಇಲ್ಲ ನೀವು ಅಸಕುಸಾಗೆ ಹೋದರೆ ಅಸಕುಸ ನೆಕ್ಸ್ಟ್ ಸ್ಟೇಷನ್ ಬಂದು ಟೋಕಿಯೋ ಸ್ಕೈ ಟ್ರೀ ಅನ್ನೋದು ಬರುತ್ತೆ. ಅಲ್ಲಿಗೆ ಬಂದು ಇದಕ್ಕೆ ಆಕ್ಸೆಸ್ ಮಾಡ್ಕೋಬೋದು. ನಾವು ಹೋಗಿದ್ದು ಅಕ್ಟೋಬರ್ ಮಂತಲ್ಲಿ. ಸೊ ಇಲ್ಲಿ ಅಕ್ಟೋಬರ್ ಫೆಸ್ಟ್ ಅಂತ ನಡೀತಾ ಇತ್ತು. ಸೊ ಅವಾಗೆಲ್ಲ ಫುಲ್ಲು ಸ್ವಲ್ಪ ಸಮ್ಮರ್ ಇತ್ತು, ತುಂಬ ವಿಂಟರ್ ಏನಿರಲಿಲ್ಲ. ಬಾ ಇದೇ ನೋಡಿ ಟೋಕಿಯೋ ಸ್ಕೈ ಟ್ರೀ ಎಂಟ್ರೆನ್ಸು. ಯೂಶಲಿ ವೀಕೆಂಡ್ಸ್ ಅಂದರೆ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ನಾವು ಬಂದಿದ್ದು ವೀಕ್ ಡೇ ಆಗಿದ್ದರಿಂದ ಸ್ವಲ್ಪ ಖಾಲಿ ಇದೆ. ಆಮೇಲೆ ಈವ್ನಿಂಗ್ ಟೈಮ್ ಬಂದಿರೋದ್ರಿಂದ ಸ್ವಲ್ಪ ರಶ್ ಇಲ್ಲ ಅಷ್ಟೊಂದು. ನೀವು ಬೇಕಾದ್ರೆ ಟಿಕೆಟ್ನ ಆನ್ಲೈನಲ್ಲೂ ಬುಕ್ ಮಾಡ್ಕೊಂಬರ್ಬೋದು, ಇಲ್ಲ ಇಲ್ಲೇ ಬಂದು ಡೈರೆಕ್ಟಾಗೂ ಬುಕ್ ಮಾಡ್ಬೋದು. ಇಲ್ಲೆಲ್ಲ ನೀವು ನೋಡ್ತಿರೋ ಹಾಗೆ ಮಿಷಿನ್ಸ್ ಇರುತ್ತೆ. ಸೊ ಆ ಮಿಷಿನಲ್ಲಿ ಕೂಡ ನೀವು ಬುಕ್ ಮಾಡ್ಕೋಬೋದು. ನಾವು ಇಲ್ಲೇ ಬಂದು ಟಿಕೆಟ್ ತೊಗೊಂಡ್ವಿ. ನೀವು ಇಲ್ಲಿ ನೋಡ್ದಂಗೆ ಟೈಮಿಂಗ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ, ಯಾವ ಟೈಮಿಂಗ್ಸಲ್ಲಿ ಅವೈಲೇಬಲ್ ಇದೆ ಟಿಕೆಟ್ಸು ಅಂತ ಅಂದ್ಬಿಟ್ಟು. ಸೊ ಈ ಮಿಷನಿಗೆ ಬಂದುಬಿಟ್ಟು ನೀವು ಇಲ್ಲಿ ಟಿಕೆಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಾವು 3 ಜನ ಇರೋದ್ರಿಂದ 3 ಜನ ಟಿಕೆಟು, ಆಮೇಲೆ ಟೈಮಿಂಗ್ಸು ನಮಗೆ ಯಾವುದು ಈಸಿಯಾಗಿ ಆಕ್ಸೆಸ್ ಇರುತ್ತೋ ನಮಗೆ ಹತ್ತಿರ ಇರೋ ಟೈಮಿಂಗ್ಸ್ನ ಬುಕ್ ಮಾಡ್ಕೊಂಡು ಟಿಕೆಟ್ ತೊಗೊಬೇಕು. ಆಮೇಲೆ ಟೋಕಿಯೋ ಸ್ಕೈ ಟ್ರೀಯಲ್ಲಿ ನಿಮಗೆ 2 ಥರ ಟಿಕೆಟ್ ಸಿಗುತ್ತೆ. ಒಂದು ಬಂದು 2400 ಪರ್ ಪರ್ಸನ್ನು, ಅದು ಬಂದು ನಿಮಗೆ 350 ಮೀಟರ್ವರೆಗೂ ಕರ್ಕೊಂಡೋಗುತ್ತೆ. ಇನ್ನೊಂದು ಬಂದು 3500 ಪರ್ ಪರ್ಸನ್ನು, ಇದು ಬಂದು 450 ಮೀಟರ್ವರೆಗೂ ಕರ್ಕೊಂಡೋಗುತ್ತೆ. ನೀನು ಸ್ಕೈ ಟ್ರೀ ಬಂದಿದ್ಯಾ? ಸ್ಕೈ ಟ್ರೀ ಬಂದಿದ್ದಾಳೆ. ಹ್ಯಾಪಿ ಸಕಲ. ಈಗ ಅವರು ನಮಗೆ ಎಲಿವೇಟರಲ್ಲಿ ಫಸ್ಟ್ ಕರ್ಕೊಂಡೋಗೋದು 350 ಮೀಟರಿಗೆ ಫಸ್ಟ್ ಕರ್ಕೊಂಡೋಗ್ಬಿಡ್ತಾರೆ. ಸೊ ಕಮ್ ಲೆಟ್ಸ್ ಗೋ. 350 ಮೀಟರಿಂದ ವ್ಯೂ ಎಷ್ಟು ಚೆನ್ನಾಗಿರುತ್ತೆ, ಟೋಕಿಯೋ ಸ್ಕೈ ಟ್ರೀಯಲ್ಲಿ ವ್ಯೂ ಎಷ್ಟು ಚೆನ್ನಾಗಿರುತ್ತೆ ಅಂತ ತೋರಿಸ್ತೀನಿ.
ಬೇಗ ಫೋಟೋ ತಗೊಳ್ಳಿ. ಅದು ರಶ್ ಐತೆ, ಇನ್ನ ಮೇಲೆ ಹೋಗಕ್ಕೆ. ನಿಮ್ಮದು ಬಾ, ಇಲ್ಲೇ ಕೂತ್ಕೊಂತೀಯ, ಬರಲ್ವಾ ಸೂಪರ? ಬಾ ಹೋಗೋಣ, ಬಾ ನಾವು ಹೋಗ್ತೀವಿ. ಬಾಯ್ ಬಾಯ್. ಅವಳಿಗೆ ಭಯನೇ ಇಲ್ಲ ನೋಡು, ನೋಡಿ ಆರಾಮಾಗಿ ಕೂತೋಳು. ಬನ್ನಿ ಬಾ ಬಾ, ನೋಡಿ ಈಗ ಬರ್ತಾಳೆ. ಕಮ್. ಏನು ಮಾಡಿದೆ ಈಗ? ಕೊಂನಿಚಿವ ಹೇಳು. ಈಗ 450 ಮೀಟರ್ ಹೋಗ್ತಾ ಇದೀವಿ. ಹೋಗ್ತಾ ಇದೀವಿ ನೆಕ್ಸ್ಟ್. ಸಾಕರ ಅವತ್ತು ಫುಲ್ ಓಡಾಡಿದ್ದ ಅಲ್ವಾ? ಹೆಂಗಿತ್ತು? ಮಾಡ್ಕೊಳ್ದೆ ಓಡಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ. ಓಪನ್ ಆಯ್ತು. ನಡಿಬೇಕಲ್ಲ, ಹೋಗ್ಬೇಕು 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 ಹೋಗು 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 ಹೋಗು. ನೋಡಿ ಎಷ್ಟು ಹೈಟ್ ಇದೀವಿ ಅಂತ. ನೀವು ನೋಡ್ದಂಗೆ ಅಲ್ಲಲ್ಲಿ ಒಂದೊಂದು ಫೋಟೋ ಶೂಟ್ ಮಾಡ್ತಾ ಇರ್ತಾರೆ. ಸೊ ಈ ಫೋಟೋ ಶೂಟ್ ಬಂದು ತೆಗೆಸ್ಕೋಬೋದು. ಅದರಲ್ಲಿ ಒಂದು ಸ್ಮಾಲ್ ಫೋಟೋ ಫ್ರೀಯಾಗಿ ಕೊಡ್ತಾರೆ. ಅದ್ರ ಮೇಲೆ ನೀವೇನಾದ್ರು ಸ್ವಲ್ಪ ಬಿಗ್ ಸೈಜ್ ಏನಾದ್ರು ಬೇಕು ಅಂದರೆ ಎಕ್ಸ್ಟ್ರಾ ಚಾರ್ಜ್ ಮಾಡಿ ಅದನ್ನು ಪೇ ಮಾಡಿಸ್ಕೊಂಡು ದುಡ್ಡನ್ನು ತೊಗೊಬೋದು. ಸ್ನ್ಯಾಕ್ಸ್ ತಿಂತೀಯ ನೀನು? ಕೊಡೋಣ ಸ್ನ್ಯಾಕ್ಸ್. ಹಾಯ್, ಫ್ಲೈಂಗ್ ಕಿಸ್ ಕೊಡು. ಫ್ಲೈಂಗ್ ಕಿಸ್. ಲವ್ ಯು. ಲವ್ ಯು. ಬಿದ್ದೋದು ಎಲ್ಲ. ಇದೊಂದು ಟಾಯ್ ಸ್ಟೋರಿ ಇದ್ರದ್ದು. ಇವು ಕ್ಲೋಸ್ ಯಾರು ನೋಡಲ್ಲ ಅಂದಾಗ ಡ್ಯಾನ್ಸ್ ಆಡ್ತಾ ಇರ್ತಾವೆ. ಹಿಂಗೆ ಓಪನ್ ಮಾಡಿದಾಗ ಬಿದ್ದೋಗುತ್ತೆ, ಸ್ಟಾಪ್ ಆಗ್ಬಿಡುತ್ತೆ. ಭಯ ಇಲ್ವಾ ನಿಮಗೆ? ಇಲ್ವಾ ಭಯ? ಈ ವ್ಯೂ ನೋಡಿ ಭಯ ಇಲ್ವಾ ಸಕುರಿಗೆ? ವ್ಯೂ, ಈ ವ್ಯೂ ನೋಡಿ ಭಯ ಇಲ್ವಾ? ಇಲ್ಲ, ಇಲ್ಲ, ಅವಳಿಗೆ ಭಯ ಇಲ್ಲ. ಶಿ ಸ್ಟ್ರಾಂಗ್ ಗರ್ಲ್ ಅಲ್ವಾ? ಸಕುರ ಸ್ಟ್ರಾಂಗ್ ಗರ್ಲ್. ಸ್ಟ್ರಾಂಗ್ ಗರ್ಲ್ ಸಕುರ. ಸ್ಟ್ರಾಂಗ್ ಗರ್ಲ್. ಸಕುರ ಅಂದ್ರೆ ಸಕುರ ಅಂದ್ರೆ ಯಾರು? ಅವಳಂತ. ಹಾಂ, ಹೋಗೋಣ. ಹೆಂಗಿತ್ತು ಇವತ್ತು ಹಸಕುಸ? ತುಂಬ ಚೆನ್ನಾಗಿತ್ತು. ಒಂದೇ ವರ್ಡ್, ತುಂಬ ಚೆನ್ನಾಗಿತ್ತು. ಓಕೆ, ಅಷ್ಟೇನಾ? ತುಂಬ ಚೆನ್ನಾಗಿತ್ತು. ತುಂಬ ಸುಸ್ತಾಯಿತು ಓಡಾಡಿ ಫೈನಲಿ ಆಗಿ ಫ್ಯಾಮಿಲಿ ಮಾರ್ಟಿಗೆ ಕಾಫಿ ಕೊಡ್ತೀವಿ. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಅವಳನ್ನು ತೋರಿಸ್ಬೇಕು ನೋಡಿ. ಅವಳು ಯೋಗ ಡ್ರಿಂಕ್ ಕುಡಿತಿದ್ದಾಳೆ ಅಲ್ವಾ? ಯಮ್ಮಿ ಸಕುರ. ಡ್ಯಾಡಿ ಹೆಂಗಿತ್ತು? ಡ್ಯಾಡಿ ಫೈನಲಿ ಒಂದು ದೊಡ್ಡ ಗ್ಲಾಸಲ್ಲಿ ಕಾಫಿ ಕುಡಿತಾ ಇದ್ದಾರೆ. ಕಾಫಿ ಕುಡಿದ್ರಿಂದ ಭಾರಿ ಖುಷಿ ಆಯಿತು. ಟವರ್ ನೋಡಿ ಫೋಟೋ ತೆಗೆಸ್ಕೊಂಡಿದ್ದೆ. ಇಬ್ರು ಫೋಟೋ ತೆಗೆಸ್ಕೊಂಡಿದ್ದೆ. ಹೆಂಗಿತ್ತು ಇವತ್ತು? ತುಂಬ ಚೆನ್ನಾಗಿತ್ತು. ಜಪಾನಿಗೆ ಬಂದು ಫಸ್ಟ್ ಡೇ ನಾವು ಹೊರಗಡೆ ಟ್ರಿಪ್ ಮಾಡಿದ್ದಿದೆ. ಫಸ್ಟ್ ಡೇ ತುಂಬ ಚೆನ್ನಾಗಿ, ತುಂಬ ಖುಷಿ ಆಯಿತು. ನಮ್ಮಮ್ಮ ಅಲ್ಲಿಂದಾನೆ ನೀರಿಗೆ ಜಂಪ್ ಹೊಡೆಯೋಣ ಅಂತ ಇದ್ರು. ಅದು ಸುತ್ತ ಎಲ್ಲ ನೀರು ಕಾಣಿಸ್ತಾ ಇರುತ್ತೆ, ಮಧ್ಯದಲ್ಲಿ ಕಾಣಿಸ್ತಾ ಇರುತ್ತೆ.
ತುಂಬ ಒಂಥರ ಡಿಫ್ರೆಂಟ್ ಆಗಿದೆ ಬೇರೆ ಕಡೆ ಎಲ್ಲ. ನೋಡೋದಲ್ವಾ ನೀವು ಅಸಕುಸ, ಟೋಕಿಯೋ ಸ್ಕೈ ಟ್ರೀ ಮತ್ತು ಸೆನ್ಸೋಜಿ ಟೆಂಪಲ್ ನೋಡಿ ನಮ್ಮ ಜೊತೆ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಸೊ ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮಾತಾನೆ, ಬೈ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.